ದಿವ್ಯ ದೃಷ್ಟಿ ನೀಡಬಲ್ಲ ಉಪಕರಣಗಳು ನಮಗೆ ಆಳ ಅಂತರಿಕ್ಷ ದರ್ಶನ ಮಾಡಿಸುವುದಲ್ಲದೆ ಅವು ನಮ್ಮನ್ನು ಬಿಲಿಯನ್ನುಗಟ್ಟಲೆ ವರ್ಷ ಹಿಂದಕ್ಕೆ ಕೊಂಡೊಯ್ದಿವೆ. ಬನ್ನಿ, ಬ್ರಹ್ಮಾಂಡದ ಆದಿ ಕ್ಷಣದಿಂದ ಇಲ್ಲಿಯವರೆಗೆ ಅದರಲ್ಲಾದ ವಿಕಾಸ ಮತ್ತು ಕೆಲವು ರಹಸ್ಯದ ಪರಿಚಯ ಮಾಡಿಕೊಳ್ಳೋಣ. ಒಂದಾನೊಂದು ಕಾಲದಲ್ಲಿ ಇಲ್ಲೇನೂ ಇರಲಿಲ್ಲ. 12 ಬಿಲಿಯನ್ ವರ್ಷಗಳ ಹಿಂದೆ ಆಕಾರರಹಿತ ಶೂನ್ಯದಿಂದ ಏಕಾಏಕಿ ತೀವ್ರ ಶಕ್ತಿಯುತ ವಿಕಿರಣ ಮತ್ತು ಬೆಳಕು ಹೊರಹೊಮ್ಮುತ್ತಾ ಬ್ರಹ್ಮಾಂಡದ ಉಗಮ ಆಯಿತು. ಇದು ಯಾಕೆ ಮತ್ತು ಹೇಗೆ ಆಯಿತು ಎಂಬುದು ಇನ್ನೂ ನಿಗೂಢ. ಪ್ರಾಯಶಃ ಇದನ್ನು ಕೇವಲ ವಿಜ್ಞಾನದಿಂದ ಬಿಡಿಸಲು ಸಾಧ್ಯವಿಲ್ಲವೋ ಏನು? ಬ್ರಹ್ಮಾಂಡದ ಉಗಮವಾದ ಮೊದಲ 3000 ವರ್ಷದವರೆಗೆ ಏನಾಯಿತೆಂದು ಮಾನವ ನಿರ್ಮಿತ ಯಾವ ಉಪಕರಣಗಳಿಂದಲೂ ಈವರೆಗೆ ತಿಳಿಯಲಾಗಿದೆ. ಆಗ ಬ್ರಹ್ಮಾಂಡದಲ್ಲಿ ಕೇವಲ ಬೆಳಕಲ್ಲದೆ ಇನ್ನಾವ ಪದಾರ್ಥವೂ ಇರಲಿಲ್ಲ ಎಂಬುದಷ್ಟೇ ನಮಗೆ ಗೊತ್ತು. ಬೆಂಕಿಯುಂಡೆ ತಣ್ಣಗಾದಂತೆ ಅದರಿಂದ ಹೈಡ್ರೋಜನ್ ಮತ್ತು ಹೀಲಿಯಂ ಎಂಬ ಅನಿಲಗಳು ಉಂಟಾದವು. ಅಲ್ಲಿಂದ ಅವಕಾಶ ಮತ್ತು ಸಮಯ ಕಳೆದಂತೆ ಬೆಂಕಿಯುಂಡೆಯ ಸ್ವರೂಪ ದೊಡ್ಡದಾಗುತ್ತಾ ಬಂತು. ಮಾನವ ನಿರ್ಮಿತ ಉಪಕರಣಗಳಿಂದ ಸಮಯ ಮತ್ತು ಅವಕಾಶಕ್ಕನುಗುಣವಾಗಿ ಏನೇನು ಬದಲಾವಣೆಯಾಯಿತು ಎಂದು ತಿಳಿಯಲಾರಂಭಿಸಿದ ಸಮಯವಿದು. ವೈದ್ಯಕ ಶಕ್ತಿ, ಗುರುತ್ವಾಕರ್ಷಣ ಶಕ್ತಿ ಮತ್ತು ವಿದ್ಯುತ್ಕಾಂತೀಯ ಶಕ್ತಿಗಳು ಅನಿಲ ಮೇಘಗಳನ್ನು ಒಗ್ಗೂಡುವಂತೆ ಮಾಡಿದವು. ಈ ಅನಿಲ ಮೇಘಗಳು ಸಂಕುಚನಗೊಂಡು ನಕ್ಷತ್ರಗಳಾದವು. ನಕ್ಷತ್ರಗಳು ಒಂದಕ್ಕೊಂದು ಆಕರ್ಷಿತವಾಗಿ ನಕ್ಷತ್ರ ಗುಚ್ಛಗಳಾದವು. ಆದಿ ನಕ್ಷತ್ರಗಳು ಒಗ್ಗೂಡಿ ಗೋಳಿಯ ಆಕಾರವನ್ನು ತಾಳಿದವು. ನಮಗಾಗಿ ವಿವಿಧ ದ್ರವ್ಯಗಳನ್ನು ತಯಾರಿಸಿದ ಪುರಾತನ ಕಾರ್ಖಾನೆಗಳಿವೆ. ಗ್ಯಾಲಕ್ಸಿಗಳು ಅಂದರೆ ಆಕಾಶಗಂಗೆಗಳು ಇದಕ್ಕಿಂತ ದೊಡ್ಡವು. ಸಾವಿರಾರು ಬಿಲಿಯನ್ ನಕ್ಷತ್ರಗಳನ್ನು ಹೊಂದಿದ ಮಹಾಗುಚ್ಛಗಳು ಖಗೋಳದಲ್ಲಿ ಗಿರಿಕಿ ಹೊಡೆಯುತ್ತಿರುವ ಸುಂದರ ಮನೋಹರ ನಕ್ಷತ್ರಗಳ ಸಮೂಹಗಳಿವೆ. ಗುರುತ್ವಾಕರ್ಷಣ ಶಕ್ತಿಯ ಪ್ರಭಾವದಿಂದ ಗ್ಯಾಲಕ್ಸಿಗಳು ಒಗ್ಗೂಡಿವೆ. ಗ್ಯಾಲಕ್ಸಿಗಳ ಮಹಾಜಾಲಾಕೃತಿಯ ಮಧ್ಯೆ ಬೃಹತ್ ಅವಕಾಶ ಉಂಟಾಗಿದೆ. ಆಕಾಶ ಗಂಗೆಗಳು ಒಂದಕ್ಕೊಂದು ವರ್ತಿಸುತ್ತವೆ. ಈ ಹಗ್ಗ ಜಗ್ಗಾಟದ ಪ್ರಕ್ರಿಯೆಯಲ್ಲಿ ಆಕಾಶ ಗಂಗೆಯಲ್ಲಿರುವ ಬಿಲಿಯನ್ನುಗಟ್ಟಲೆ ನಕ್ಷತ್ರಗಳು ಚೆಲ್ಲಿವೆ. ಅವು ಒಂದಕ್ಕೊಂದು ಡಿಕ್ಕಿ ಹೊಡೆಯುವಾಗ ನಿಧಾನವಾದ ನಾಟಕೀಯ ಪಥದಲ್ಲಿ ಚಲಿಸುತ್ತವೆ. ನೋಡಿ, ಇದು ಸೆಂಟಾರಸ್ ಎ ಗ್ಯಾಲಕ್ಸಿಯ ನಿರ್ಮಾಣದ ಅಂತರಚಿತ್ರ. ಬಹುದೊಡ್ಡ ಸುರುಳಿಯನ್ನು ನುಂಗುವ ಪ್ರಕ್ರಿಯೆಯ ಮಧ್ಯಾವಸ್ಥೆಯಲ್ಲಿ ಈ ಉಬ್ಬಿದ ಸುರುಳಿ ಗ್ಯಾಲಕ್ಸಿ ಇದೆ. ಈ ಸುರುಳಿಯ ಧ್ರುವೀಕೃತ ಹೊರಮೈ ನುಂಗಲಾರಂಭಿಸಿದ ಗ್ಯಾಲಕ್ಸಿಯ ಬಾಯಿಂದ ಹೊರಚಾಚಿದಂತಿದೆ.
ಪ್ರತಿ ಸೆಕೆಂಡಿಗೆ 2 ಬಿಲಿಯನ್ ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಾ ನಾವೀಗ ನಮ್ಮ ಗ್ಯಾಲಕ್ಸಿಯ ಸಮೀಪದಲ್ಲಿದ್ದೇವೆ. ಚಿಕ್ಕದಾದ ಮಸುಕಾದ M31 ಎಂಬ ಗ್ಯಾಲಕ್ಸಿ ಭೂಮೇಲ್ಮೈಯಿಂದ ಬರಿಗಣ್ಣಿಗೆ ಕಾಣಿಸುವ ಅತಿ ದೂರದ ಆಕಾಶಕಾಯವಿದೆ. ಪ್ರತಿ ಸೆಕೆಂಡಿಗೆ 1,86,000 ಮೈಲುಗಳ ವೇಗದಲ್ಲಿ ಅಥವಾ 3,00,000 ಕಿಲೋಮೀಟರ್ ಚಲಿಸಬಲ್ಲ ಬೆಳಕು ಈ ಆಕಾಶಕಾಯದಿಂದ ನಮ್ಮನ್ನು ತಲುಪಲು 2 ಮಿಲಿಯನ್ ವರ್ಷ ತೆಗೆದುಕೊಳ್ಳುತ್ತದೆ. ನಮ್ಮ ಗ್ಯಾಲಕ್ಸಿಯ ಹೊರಮೈಯಲ್ಲಿ ಸುತ್ತುವರಿದಿರುವ ಸರಿಸುಮಾರು 100 ಗೋಳೀಯ ಗುಚ್ಚಗಳಿವೆ. ಸರಿಸುಮಾರು 10,000 ಅಥವಾ ಮಿಲಿಯನ್ ಗಟ್ಟಲೆ ನಕ್ಷತ್ರಗಳು ಇಲ್ಲಿ ತಿರುಗುತ್ತಿರಬಹುದು. ಅಳಿದುಳಿದ ಕೆಲವು ನಕ್ಷತ್ರಗಳ ಆಯಸ್ಸು 12 ಬಿಲಿಯನ್ ವರ್ಷ, ಅಂದರೆ ಸರಿಸುಮಾರು ನಮ್ಮ ಬ್ರಹ್ಮಾಂಡದ ಆಯಸ್ಸೆ. ಈ ಗೋಳೀಯ ಅವಕಾಶ ಕೇಂದ್ರದಲ್ಲಿ ನಮ್ಮ ಗ್ಯಾಲಕ್ಸಿಯ ವಿಶಾಲ ತಟ್ಟೆ ಇದೆ. ನಮ್ಮ ದರೆಯಿಂದ ಇದರ ಒಳನೋಟವನ್ನಷ್ಟೇ ನೋಡಬಲ್ಲೆವು. ಅಂದರೆ ಅಂತರಿಕ್ಷದಿಂದ ನಾವು ಇದರ ನೈಜತೆಯನ್ನು ತಿಳಿಯಬಹುದು. ನವ ನೀಲಿ ನಕ್ಷತ್ರಗಳ ಸುರುಳಿ ಹಾಗೂ ವಯಸ್ಸಾದ ಹಳದಿ ನಕ್ಷತ್ರಗಳ ಕೇಂದ್ರ ಭಾಗವನ್ನು ಹೊಂದಿದ ಈ ಗ್ಯಾಲಕ್ಸಿಯ ಕೇಂದ್ರವನ್ನು ಭಾರವಾದ ಧೂಳೀಕೃತ ಮೇಘ ಛೇದಿಸುತ್ತದೆ. ಬ್ರಹ್ಮಾಂಡದ ಚಮತ್ಕಾರವೇ ಇದು ನೋಡಿ. ಇದರ ಅಂತರಾಳದಲ್ಲಿ ಇನ್ನಾವ ಸೋಜಿಗ ಅಡಗಿದೆಯೋ ಏನೋ. ಈ ಅಣು ಧೂಳಿ ಮೇಘಗಳು ನಕ್ಷತ್ರಗಳ ಅವಶೇಷಗಳಾಗಿರಬಹುದು ಅಥವಾ ಬೈಜಿಕ ಪ್ರಕ್ರಿಯೆಯಲ್ಲಾಗುವ ಬೆಳವಣಿಗೆಯಿಂದ ಆಕಾಶದಂತ ಚಿಮ್ಮಿದ ದ್ರವ್ಯಗಳಿರಬಹುದು. ಧರೆಯ ಹೊರಗೆ ನಡೆಯುತ್ತಿರುವ ಅತ್ಯುತ್ಕೃಷ್ಟ ದೃಶ್ಯಾವಳಿ ಇದು. ಉದ್ಭವಕ್ಕೆ ಬೇಕಾದ ಎಲ್ಲವೂ, ಅಂದರೆ ಇಂಗಾಲ ಮತ್ತು ಕಬ್ಬಿಣದಿಂದ ನೀರು ಮತ್ತು ಆಲ್ಕೋಹಾಲಿನವರೆಗೆ ಎಲ್ಲವೂ ಇಲ್ಲಿವೆ. ಆದರೆ ಮೊದಲು ನಕ್ಷತ್ರಗಳು ಉಗಮವಾಗಿವೆ. ಮುದಿ ನಕ್ಷತ್ರಗಳು ನಮ್ಮ ಬೈಜಿಕ ಕುಲುಮೆಯ ಕೇಂದ್ರದಲ್ಲಿ ತೂಕಬೆಳ್ಳ ಮೂಲವಸ್ತುಗಳನ್ನು ಉತ್ಪಾದಿಸುತ್ತವೆಯಲ್ಲದೆ ಅವಕಾಶದಲ್ಲಿ ಈ ಬೀಜಗಳನ್ನು ಬಿತ್ತನೆ ಮಾಡುತ್ತವೆ. ಯುವ ನಕ್ಷತ್ರಗಳು ಈ ವಸ್ತುಗಳನ್ನು ಪುನರ್ಬಳಕೆ ಮಾಡಿಕೊಂಡು ಇಂದಿನ ಬ್ರಹ್ಮಾಂಡದ ಮೂಲ ಘಟಕಗಳ ನಿರ್ಮಾಣ ಮಾಡಿದವು. ಗರುಡ ನಿಹಾರಿಕೆಯಲ್ಲಿರುವ ಸೃಷ್ಟಿಯ ಸ್ತಂಭಗಳಿವೆ. ಇವು 1 ಜ್ಯೋತಿರ್ವರ್ಷ ಅಥವಾ 6 ಟ್ರಿಲಿಯನ್ ಮೈಲುದ್ದ ವ್ಯಾಪಿಸಿವೆ. ಈ ಧೂಳೀಕೃತ ಶಿಖರಗಳು ಮತ್ತು ಹೊಳೆಯುವ ಅನಿಲಗಳು ಮುಂದೆ ಹುಟ್ಟಬಲ್ಲ ನಕ್ಷತ್ರಗಳು ಮತ್ತು ಗ್ರಹಗಳಿಗೆ ಆಗರವಾಗಿವೆ. ಅವುಗಳ ಹುಟ್ಟು ಮತ್ತು ಸೂರ್ಯ ಮತ್ತು ಪ್ರಪಂಚದ ನಿರ್ನಾಮವಾದ ನಂತರವೇ ಆಗಿರಬಹುದು ಏನು. ಇದು ಭೂಮಿಯಿಂದ ಸುಲಭವಾಗಿ ಗುರುತಿಸಬಹುದಾದ ಓರಿಯಾನ್ ಹರಿ. ಇದು ನಮ್ಮ ಗ್ಯಾಲಕ್ಸಿಯಲ್ಲಿರುವ ನಕ್ಷತ್ರ ಶಿಶು ವಿಹಾರಗಳಲ್ಲಿ ಅತ್ಯಂತ ಸಮೀಪವಾದುದು. ಇದರ ಅದ್ಭುತ ತಟ್ಟೆಯಾಕಾರದ ಅನಿಲ ಮೇಘವು ಬಿಸಿಯಾದ ಬಾಲ ನಕ್ಷತ್ರಗಳನ್ನು ಹುಟ್ಟಿ ಹಾಕಿ ಬೆಳೆಸುತ್ತದೆ. ಕೇವಲ
ನಕ್ಷತ್ರಗಳು ನಮಗೆ ತಿಳಿದಿರುವ ಕೆಲವು ತರುಣ ನಕ್ಷತ್ರಗಳು. ಈ ನಕ್ಷತ್ರಗಳ ಶಕ್ತಿಯುತ ವಿಕಿರಣವೇ ಅನಿಲ ಮೇಘಗಳ ಹೊಳೆಯುವಿಕೆಗೆ ಕಾರಣ. ಈ ಯುವ ಪ್ರಾರಂಭಿಕ ನಕ್ಷತ್ರಗಳ ಉಂಟಾಗುವಿಕೆಯ ಕುರಿತು ಅಂತರಿಕ್ಷದಲ್ಲಿರುವ ಹಬಲ್ ದೂರದರ್ಶಕವು ಹೊಸ ಬೆಳಕನ್ನು ಚೆಲ್ಲಿದೆ. ಗಿರಿಕಿ ಹೊಡೆಯುತ್ತಿರುವ ತಂಪಾದ ದ್ರವ್ಯ ಇವನ್ನು ಸುತ್ತುವರೆದಿದೆ. 5 ಬಿಲಿಯನ್ ವರ್ಷಗಳ ಹಿಂದೆ ನಮ್ಮ ಸೌರಮಂಡಲದ ನೋಟವು ಹೀಗೆ ಇತ್ತೋ ಏನೋ. ನೋಡಿ, ಇದು ಈಟಾ ಕೆರಿನ ನಕ್ಷತ್ರ. ಇದು ಸೂರ್ಯನಿಂದ 150 ಪಟ್ಟು ಭಾರವುಳ್ಳ ಮತ್ತು 4 ಮಿಲಿಯನ್ ಪಟ್ಟು ಪ್ರಕಾಶವುಳ್ಳ ನಕ್ಷತ್ರ. ಪ್ರಚಂಡ ಸ್ಫೋಟದಿಂದ ಅದು ಒಡೆದು ಚೂರಾಗಿದೆ. ಇದರ ಭಗ್ನಾವಶೇಷವು ಅವಕಾಶದಲ್ಲಿ ಸಾರಜನಕ, ಇಂಗಾಲ, ಆಮ್ಲಜನಕ ಮತ್ತು ಇನ್ನಿತರೆ ಮೂಲವಸ್ತುಗಳನ್ನು ಪಸರಿಸುತ್ತದೆ. ಈ ನಕ್ಷತ್ರವು ಅತ್ಯಧಿಕ ಶಕ್ತಿಯುಳ್ಳ ನ್ಯೂಕ್ಲಿಯರ್ ಬಾಂಬ್ ಇದ್ದಂತೆ. ಯಾವಾಗಲೂ ಸಂಪೂರ್ಣ ಸ್ಫೋಟವಾಗಿ ಮಹಾನವ್ಯವಾಗುವುದು. ಅತ್ಯಧಿಕ ತೂಕವುಳ್ಳ ನಕ್ಷತ್ರದ ಸ್ಫೋಟವೇ ಮಹಾನವ್ಯ. ಅದು ಕೆಲ ಕ್ಷಣಕಾಲ ಒಂದು ಗ್ಯಾಲಕ್ಸಿ ಹೊರಚೆಲ್ಲುವಷ್ಟು ಬೆಳಕನ್ನು ಹೊರಹೊಮ್ಮಿಸುತ್ತದೆ. ಮಹಾಸ್ಫೋಟದ ಸಂದರ್ಭದಲ್ಲಿ ನಕ್ಷತ್ರದ ಬಾಹ್ಯ ಕವಚಗಳು ಅಂತರಿಕ್ಷದಲ್ಲಿ ಹರಡುತ್ತವೆ. ಕೇವಲ ನಕ್ಷತ್ರದ ಗರ್ಭ ಉಳಿದಿರುತ್ತದೆ. ಅದು ಸಾಂದ್ರೀಕರಣಗೊಂಡು ಕೆಲವು ಮೈಲುಗಳಷ್ಟು ವ್ಯಾಸವನ್ನು ಹೊಂದಿ ಚೆಂಡಿನಂತೆ ತಿರುಗುತ್ತದೆ. ಇದೇ ನ್ಯೂಟ್ರಾನ್ ನಕ್ಷತ್ರ. ನ್ಯೂಟ್ರಾನ್ ನಕ್ಷತ್ರದ ಸಾಂದ್ರತೆ ಅತ್ಯಧಿಕವಾಗಿದ್ದು ಅದರ ಸೂಜಿ ಮನೆಯಷ್ಟು ದ್ರವ್ಯ ಒಂದು ದೊಡ್ಡ ಟ್ಯಾಂಕರ್ ಅಥವಾ ಅಮೆರಿಕದ ಎಂಪೈರ್ ಸ್ಟೇಟ್ ಕಟ್ಟಡದ ತೂಕಕ್ಕೆ ಸರಿ ಸಮನಾಗಿರುತ್ತದೆ. ಈ ಸ್ಫೋಟದಿಂದ ಚದುರಿದ ಬಿಸಿ ಅನಿಲಗಳನ್ನು ನಾವು ಆ ಘಟನೆಯಾದ ಸಾವಿರಾರು ವರ್ಷಗಳ ನಂತರವೂ ಪತ್ತೆ ಮಾಡಬಹುದು. ನಮ್ಮ ಸೂರ್ಯನಂತಹ ನಕ್ಷತ್ರದ ಸಾವು ಇಂತಹ ಸ್ಫೋಟದಿಂದ ಆಗುವುದಿಲ್ಲ. ಅಂತಹ ನಕ್ಷತ್ರಗಳು ಹಲವಾರು ಬಿಲಿಯನ್ ವರ್ಷಗಳ ನಂತರ ನಿರಂತರ ವಿಕಾಸ ಮತ್ತು ಸಂಕುಚನಗೊಳ್ಳುವಿಕೆಯಿಂದ ಅವುಗಳಲ್ಲಿ ಇರುವ ಅನಿಲ ಅಂತರಿಕ್ಷದಲ್ಲಿ ಹರಡಿ ಸುಂದರವಾದ ಗ್ರಹೀಯ ನೀಹಾರಿಕೆಯಾಗುತ್ತದೆ. ಶೋಭಾಯಮಾನವಾದ ಈ ಕಾಯ ಒಂದು ಕಾಲದಲ್ಲಿ ಪ್ರಕಾಶಮಾನವಾದ ನಕ್ಷತ್ರವಾಗಿತ್ತು. ಇನ್ನು 5 ಬಿಲಿಯನ್ ವರ್ಷದ ನಂತರ ನಮ್ಮ ಸೂರ್ಯನ ಸ್ಥಿತಿಯು ಹೀಗೆ ಆಗಲಿದೆ. ಆಗ ಭೂಮಿ ಮತ್ತು ಇತರೆ ಗ್ರಹಗಳು ಘನೀಕರಿಸಿ ಕಪ್ಪಾಗಿ ಅನಿಲ ಮೇಘದಲ್ಲಿ ಮರೆಯಾಗುತ್ತವೆ. ಮಹಾವಿಸ್ಫೋಟದ 12 ಬಿಲಿಯನ್ ವರ್ಷಗಳ ಅನಂತರ ನಾವೀಗ ಸೌರಮಂಡಲದ ಅಂಚಿನಲ್ಲಿ ಇದ್ದೇವೆ. ಹಾದಿ ಆಕಾಶಗಂಗೆಯಲ್ಲಿರುವ ಅಸಂಖ್ಯ ನಕ್ಷತ್ರಗಳಲ್ಲಿ ನಮ್ಮ ಸೂರ್ಯ ಒಂದು ಸಾಧಾರಣ ತಾರೆಯಷ್ಟೇ. ನೀವೀಗ ನೋಡುತ್ತಿರುವುದು ನಮ್ಮ ಸೌರಮಂಡಲದ ಅತ್ಯಂತ ಹೊರಗ್ರಹ ಪ್ಲೂಟೋ ಮತ್ತು ಅದರ ಉಪಗ್ರಹ ಚೆರ. ಮಂಜಿನಿಂದ ಆವೃತವಾದ ಪ್ಲೂಟೋ ನಮ್ಮ ಭೂಮಿಯ 5ನೇ 1 ಭಾಗದಷ್ಟು ಗಾತ್ರವನ್ನು ಮಾತ್ರ ಹೊಂದಿದೆ. ನೋಡಿ, ಇದು ನೆಪ್ಚೂನ್ ಗ್ರಹ. ಇದು ಸೂರ್ಯನಿಂದ ನಮಗಿಂತ 30 ಪಟ್ಟು ದೂರದಲ್ಲಿದೆ. ಅನಿಲ ದೈತ್ಯಗಳಲ್ಲಿ ಅತ್ಯಂತ ದೂರವಾದ ಮತ್ತು ನಮ್ಮ ಭೂಮಿಗಿಂತ 4 ಪಟ್ಟು ಅಧಿಕ ಗಾತ್ರ ಹೊಂದಿದೆ. ಇದರ ಒಳಗಿರುವುದೇ ಯುರೇನಸ್. ಇದನ್ನು ನೆಪ್ಚೂನಿನ ಅವಳಿ ಎನ್ನಬಹುದು. ದೂರದರ್ಶಕದ ಸಹಾಯದಿಂದ ಕಂಡುಹಿಡಿದ ಮೊದಲ ಗ್ರಹವಿದು. ಇದು ಶನಿ. ಉಂಗುರವುಳ್ಳ ಗ್ರಹಗಳಲ್ಲಿ ಅತಿ ಸುಂದರವಾದುದು. ಸೌರಮಂಡಲದ 2ನೇ ದೊಡ್ಡ ಗ್ರಹವಾದ ಇದರಲ್ಲಿ ಹೈಡ್ರೋಜನ್, ಮಿಥೇನ್ ಮತ್ತು ಅಮೋನಿಯಂ ಅತ್ಯಧಿಕವಾಗಿದೆ. ನಮ್ಮ
ಶನಿಗಿಂತ ಸೂರ್ಯನಿಗೆ ಅರ್ಧದಷ್ಟು ದೂರದಲ್ಲಿರುವ ಗುರು ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ. ಶನಿಗಿಂತ ಸೂರ್ಯನಿಗೆ ಅರ್ಧದಷ್ಟು ದೂರವಿರುವ ಗುರು ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ. ಇದು 1300 ಭೂಮಿಯನ್ನು ತನ್ನ ಒಡಲೊಳಗೆ ಅಡಗಿಸಿಕೊಳ್ಳಬಹುದು. ಹೆಸರಿಸಿದ 16 ಉಪಗ್ರಹಗಳು ಮತ್ತು ತೆಳುವಾದ ಉಂಗುರ ವ್ಯವಸ್ಥೆಯನ್ನು ಹೊಂದಿದ ಈ ಗ್ರಹ ಇನ್ನೂ ಅನೇಕ ನಿಗೂಢಗಳನ್ನು ತನ್ನಲ್ಲಿ ಅಡಗಿಸಿಕೊಂಡಿದೆ. ಗುರು ಮತ್ತು ಮಂಗಳ ಗ್ರಹಗಳ ಮಧ್ಯೆ ಇರುವ ಅವಕಾಶದಲ್ಲಿ ಅಸಂಖ್ಯಾತ ಚಿಕ್ಕ ಪುಟ್ಟ ಕಾಯಗಳಿವೆ. ಅವೇ ಕ್ಷುದ್ರ ಗ್ರಹಗಳು. ಸಿರಸ್, ಪಲ್ಲಾಸ್, ಜುನೋ, ವೆಸ್ಟಾ ದೊಡ್ಡದಾದ ಕ್ಷುದ್ರ ಗ್ರಹಗಳಿಗೆ ಉದಾಹರಣೆಯಾಗಿವೆ. 4 ಒಳಗ್ರಹಗಳಲ್ಲಿ ಮಂಗಳ ಅತ್ಯಂತ ಹೊರಗಿನ ಮತ್ತು ಭೂಮಿಯಂತೆಯೇ ಕಲ್ಲು ಮಣ್ಣಿನಿಂದ ಕೂಡಿದೆ. ಈ ಪಂಜರ ಗ್ರಹ ಹಿಂದೊಮ್ಮೆ ನೀರನ್ನು ಹೊಂದಿತ್ತು ಎಂಬ ಊಹೆ ಇದೆ. ಈ ಗ್ರಹದ ಉತ್ತರ ಮತ್ತು ದಕ್ಷಿಣ ಧ್ರುವವು ಮಂಜಿನಿಂದ ಆವೃತವಾಗಿದೆ. ಮಂಗಳದಲ್ಲಿ ಸಕ್ರಿಯ ಜ್ವಾಲಾಮುಖಿಗಳಿವೆ. ಭೂಮಿಯ ಅರ್ಧದಷ್ಟು ಗಾತ್ರ ಹೊಂದಿದ ಈ ಗ್ರಹವು ಯಾವಾಗಲಾದರೂ ಜೀವಿಗಳಿಗೆ ಪೋಷಣೆ ಒದಗಿಸುತ್ತೆ ಎಂಬ ನಂಬಿಕೆಯೂ ಇದೆ. ಸೌರಮಂಡಲದಲ್ಲಿ ಅಪರೂಪಕ್ಕೊಮ್ಮೆ ಕಾಣಿಸಿಕೊಳ್ಳುವ ಅತಿಥಿಗಳೇ ಧೂಮಕೇತುಗಳು. ಸೌರಮಂಡಲದ ಉಗಮದಲ್ಲಿದ್ದ ರಾಸಾಯನಿಕಗಳನ್ನು ಪತ್ತೆ ಹಚ್ಚಲು ಧೂಮಕೇತುವನ್ನು ಅಧ್ಯಯನ ಮಾಡಲಾಗುತ್ತದೆ. ನಾನು ಈಗ ಬಹು ವೇಗವಾಗಿ ನಮ್ಮ ಸೂರ್ಯನನ್ನು ಸಮೀಪಿಸುತ್ತಿದ್ದೇವೆ. ಸುಮಾರು 8 ಲಕ್ಷ ಮೈಲು ಅಥವಾ 1.4 ಮಿಲಿಯನ್ ಕಿಲೋಮೀಟರ್ ವಿಸ್ತಾರವಾದ ಸೂರ್ಯ ಹೈಡ್ರೋಜನ್ ಮತ್ತು ಹೀಲಿಯಂ ಅನಿಲಯುಕ್ತ ಉರಿಯುವ ಚೆಂಡು. ಸೂರ್ಯ ಮತ್ತು ಹೈಡ್ರೋಜನ್ ಬಾಂಬ್ ಉಷ್ಣ ಬೈದಿಕ ಸಮ್ಮಿಲನ ಕ್ರಿಯೆಯಿಂದ ಸರಿಸುಮಾರು 5 ಬಿಲಿಯನ್ ವರ್ಷದಿಂದ ಸೂರ್ಯನಿಂದ ಬಿಡುಗಡೆಯಾದ ಶಾಖ ಮತ್ತು ಬೆಳಕಿನ ರೂಪದಲ್ಲಿ ಎಲ್ಲಾ ಗ್ರಹಗಳಿಗೂ ಪಸರಿಸುತ್ತದೆ. ಸೂರ್ಯನಿಗೆ ಅತ್ಯಂತ ಸಮೀಪವಾದ ಗ್ರಹ ಬುಧ. ಈ ಗ್ರಹವು ಅತಿ ಹೆಚ್ಚು ಕಂದಕಗಳಿಂದ ಕೂಡಿದ್ದು ಭೂಮಿಯ ಅರ್ಧದಷ್ಟು ಗಾತ್ರವನ್ನು ಹೊಂದಿದೆ. ಇದರ ಮೇಲೆ ನಿರಂತರವಾಗಿ ಅಪ್ಪಳಿಸುವ ಉಲ್ಕಾಪಾತವೇ ಈ ಕಂದಕಗಳಿಗೆ ಕಾರಣ. ಸೂರ್ಯನಿಂದ 2ನೇ ಗ್ರಹವೇ ಶುಕ್ರ ಅಥವಾ ಬೆಳ್ಳಿ ಚುಕ್ಕಿ. ಸರಿಸುಮಾರು ಭೂಮಿಯಷ್ಟೇ ಗಾತ್ರವನ್ನು ಹೊಂದಿದ್ದರೂ ಭೂಮಿಯ ಯಾವ ಸ್ವರೂಪವನ್ನು ಇದು ಹೊಂದಿಲ್ಲ. ಮೇಲ್ಮೈ ಉಷ್ಣತೆಯನ್ನು ಹೊಂದಿದ ಈ ಗ್ರಹದ ವಾತಾವರಣದಲ್ಲಿ ಅತ್ಯಧಿಕ ಇಂಗಾಲದ ಡೈಆಕ್ಸೈಡ್ ಇದೆ. ಬಾಹ್ಯಾಕಾಶದಲ್ಲಿರುವ ನಮ್ಮ ಆವಾಸ ಸ್ಥಾನ ಭೂಮಿ ಮತ್ತು ಅದರ ಸಂಗಾತಿ ಚಂದ್ರ. ನಮ್ಮ ಭೂಮಿಯನ್ನು ಬಿಟ್ಟು ಮಾನವ ಪದಾರ್ಪಣೆ ಮಾಡಿದ ಏಕೈಕ ಆಕಾಶಕಾಯವೇ ಚಂದ್ರ. ಸರಿಸುಮಾರು 3,80,000 ಕಿಲೋಮೀಟರ್ ದೂರದಲ್ಲಿರುವ ಚಂದ್ರನ ಮೇಲೆ ಕಾಲಿಟ್ಟ ನಂತರ ಮಾನವನಿಗೆ ಅನ್ಯ ಗ್ರಹಗಳ ಅನ್ವೇಷಣೆಗೆ ಪ್ರೇರಣೆ ದೊರಕಿತು. ಗಮನಿಸಿ, ಈ ವಿಶಾಲ ಬ್ರಹ್ಮಾಂಡದಲ್ಲಿರುವ ಕೋಟ್ಯಂತರ ಗ್ರಹಗಳಲ್ಲಿ ಕೇವಲ ಈ ನೀಲಿ ನಕ್ಷತ್ರ ಮಾತ್ರ ಜೀವಿಗಳನ್ನು ಹೊಂದಿದೆ. ನಮಗೆ ಹಗಲು ಹೊತ್ತಿನಲ್ಲಿ ಬೆಳಕು ಮತ್ತು ಶಾಖವನ್ನು ಕೊಡುತ್ತಾನೆ. ನಮಗೆ ಸೂರ್ಯನ ಬೆಳಕಿದ್ದಾಗ ಅನ್ಯ ನಕ್ಷತ್ರ, ಗೆಲಾಕ್ಸಿಗಳು ಮತ್ತು ಇತರೆ ಆಕಾಶಕಾಯಗಳು ಕಾಣಿಸುವುದಿಲ್ಲ. ನಮ್ಮ ಗೆಲಾಕ್ಸಿಯಲ್ಲಿರುವ 100 ಬಿಲಿಯನ್ ನಕ್ಷತ್ರಗಳಲ್ಲಿ ಒಂದು ಸಾಧಾರಣ ಚಿಕ್ಕ ನಕ್ಷತ್ರವಾದ ಸೂರ್ಯ ನಮ್ಮನ್ನು ಕಾಪಾಡುತ್ತದೆ. ಈ ವಿಶಾಲ ಬ್ರಹ್ಮಾಂಡದಲ್ಲಿ ಇರುವ ನಕ್ಷತ್ರಗಳೆಷ್ಟು, ಗ್ರಹಗಳೆಷ್ಟು, ಆ ಗ್ರಹಗಳಲ್ಲಿ ಜೀವಿಗಳಿವೆಯೇ, ಅವುಗಳಲ್ಲಿರಬಹುದಾದ ನಾನಾ ಪ್ರಕಾರದ ಜೀವಿಗಳು ಆಕಾಶದತ್ತ ನೋಡುತ್ತಾ ಪ್ರಶ್ನಿಸುತ್ತಾ ಉತ್ತರಕ್ಕಾಗಿ ಅದ್ಭುತ ಬ್ರಹ್ಮಾಂಡವನ್ನು ನಮ್ಮಂತೆಯೇ ಅನ್ವೇಷಣೆ ಮಾಡುತ್ತಿರಬಹುದು ಅಲ್ಲವೇ? ಮುಗಿತಾ?